ಅವ್ರು ಇವತ್ತು ನಿಂತ್ಕೊಳ್ಳಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಆ ಮಾತನ್ನು ಹೇಳ್ತಿದ್ದಾರೆ. ಹಾಗಾಗಿ ಈ ಸಾಧನೆಯ ಮಾಡಿದ ಬಳಿಕ ಅವರ ತಂದೆ ತಾಯಿ ರಿಯಾಕ್ಷನ್ ಹೆಂಗಿತ್ತು, ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿಸ್ಕೊಂಡು ಬರೋಣ. ನಾನು ದೇವ್ರು ಬೇಡ್ಕೊಂಡೆ. ನಾನು ದೇವ್ರ ಹತ್ರ ನಾನು ಒಂದು ದೇವಸ್ಥಾನ ತಗೋದ್ರು ಇಷ್ಟೇ ಕೇಳ್ತಿದ್ರು. ನಾನು ದೇವ್ರ ಕಾಲು ಕಟ್ಟೋತೀನಿ, ಜನಗಳು ನಾನು ಯಾವತ್ತೂ ನಾನು ಕಾಲು ಕಟ್ಟೋದಿಲ್ಲ. ಅವನು ಚೆನ್ನಾಗಿ ಸಾಗಿಸ್ದ ಸರ್. ಅವನೇನಂದ ಗೊತ್ತಾ, ಅಪ್ಪ ನಾನು ಇನ್ನೊಬ್ರು ಕೈ ಕಾಲಿಗೆ ನಾನು ಕೆಲಸ ಮಾಡೋದಿಲ್ಲ, ಇನ್ನೊಬ್ರು ಕೈ ಕಾಲು ಹಿಡಿಯೋದಿಲ್ಲ, ನನಗೆ ಇವರು 75,000 ಸಂಬಳ ಕೊಡ್ತಾ ಇದ್ರೆ ಕೋಚಿಂಗ್ ಮಾಡ್ತಾ ಇದ್ದೀನಿ, ನಾನು ಓದ್ಕೊಂಡ್ರೆ ನಾನು ಇದ್ರಲ್ಲಿ ಜೀವನ ಸಾಕ್ತೀನಿ ಅಂತ ಈ ಮಾತು ಹೇಳ್ದವನು. ನಾನು ಅನ್ನಂದೆ ಅವಿದ್ಯಾವಂತ, ನಾನು ನಿಮ್ಮ ಮಕ್ಕಳೆಲ್ಲ ಸಾಕಿದ್ದೀನಿ, ನೀನು ಈ ಮಟ್ಟಕ್ಕೆ ಬೆಳೆಸಿದ್ದೀನಿ, ನೀನು ತಲೆ ಕೆಡಿಸ್ಕೊಬಿಡಕ್ಕಪ್ಪ ಏನು ಅನ್ಕೊಂಡು ಹೇಳಿದಾಗ ಒಂಥರ ಮನಸ್ಸು ಒಂದು ಸಂತೋಷ ಪಡಿಸ್ತಾ ಇದೆ ಸರ್. ಒಂದು ದುಃಖನೂ ಇತ್ತು. ಮಗ ಕಷ್ಟ ಬೀಳ್ತಾ ಇದ್ದಾರೆ. ನಾವು ಒಬ್ಬ ರೈತರ ಮಗನಾಗಿ ನನ್ನ ಮಗ ಹಿಂಗೆ ಮಾಡ್ತೀನಿ ಅನ್ನೋನಿಗೆ ನಾನು ಸಪೋರ್ಟ್ ಕೊಟ್ಟೆ ಸರ್. ಮಾಡಪ್ಪ ನೀನು ಏನಾರಾಗಲಿ ಮಾಡು, ಮುಂದೆ ಬರ್ತೀನಿ ಎಂದಲ್ಲ, ನನಗೆ ಅಷ್ಟು ಸಾಲ ಆಗಲಿ, ನಾನು ನಿನ್ನ ಓದಿಸ್ಬೇಕು, ನನಗೆ ಅದು ಅಭಿವೃದ್ಧಿಯ, ನಾನು ಒಬ್ಬ ಅವಿದ್ಯಾವಂತನಲ್ಲಿ ಇಂಥ ಮಗ ಹುಟ್ಟಿದ್ಯಾ, ಓದ್ತೀನಿ ಅಂತ ಮುಂದೆ ಬರ್ತಾ ಇದೆಯಾ, ಓದಪ್ಪ, ನಾನು ಸಾಲ ಆದ್ರೂ ನಾನು ತೀರಿಸ್ತೀನಿ, ಮುಂದೆ ಬಾಪ ಅಂತ ನನಗೆ ಆಸೆ ಇತ್ತು. ನನ್ನ ಮಗ ಜಯಿಸ್ತಾನೆ ಇದ್ದ, ಮಾಡ್ತಾನೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ನಿಜವಾಗ್ಲೂ ಆಸೆ ಇತ್ತು ಸರ್. ಮನಸ್ಸಲ್ಲಿ ದುಃಖ ಇರೋದು. ಹೊರಗಡೆ ಕಳಿಸ್ತಾ ಇದ್ದೀನಿ ನನ್ನ ಮಗನ, ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಓದ್ದ SLC ಗಂಟ, ಹೊರಗಡೆ ಕಳಿಸ್ತಾ ಇದ್ದೀನಿ, ಹೆಂಗೋ ಏನೋ ಐಕ್ಳು ತೀಟಿ ಆಡ್ಬಿಟ್ಟು ಹೆಂಗೆ ಮಾಡೋಣ ಏನೋ ಅಂತ ಒಂದು ಕಡೆಯಲ್ಲಿ ನನ್ನ ಮಗ ಇದು ಜಯಿಸ್ತಾನೆ ಅನ್ನೋದು ಒಂದು ಆಸೆ ಇತ್ತು. ಚೆನ್ನಾಗಿ ಆಸೆ ಇತ್ತು ನನಗೆ. ಎಷ್ಟಾರಾಗಲಿ ನಾನು ಸಾಲ ಆದರೂ ಪರವಾಗಿಲ್ಲಪ್ಪ, ನೀನು ಓದು,